ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ನಾಗೂರು ಗ್ರಾಮದ ನಿವೃತ್ತಿ ಪೋಸ್ಟ್ ಮ್ಯಾನ್ ಗುರುಸಿದ್ದಪ್ಪ ಡಬ್ಬರ್ಬಾದಿ ಅವರು ಹಳ್ಳಿಯಿಂದ ದಿಲ್ಲಿಯವರೆಗೆ ಪಾದಯಾತ್ರೆ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭೇಟಿಯಾಗಿ ಹಳ್ಳಿಗಳಲ್ಲಿನ ಸಮಸ್ಯೆ ಇರುವ ನೀರು, ವಿದ್ಯುತ್, ರಸ್ತೆ, ಶೌಚಾಲಯ, ಸ್ಮಶಾನ ಭೂಮಿ, ಸರ್ಕಾರಿ ಶಾಲೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮಸ್ಯೆ ಮುಕ್ತ ಗ್ರಾಮ ಆಗಬೇಕು ಮತ್ತು ಹಳ್ಳಿ ಎಂದರೆ ಸಾವಯವ ಕೃಷಿ, ಸಾವಯವ ಗೊಬ್ಬರದ ಬಹಳ ಯುವ ಪೀಳಿಗೆಯ ದುಶ್ಚಟಗಳಿಂದ ದೂರವಿರಬೇಕು, ಸದೃಢ ದೇಹ ಹೊಂದಿರಬೇಕು. ಇವೆಲ್ಲವುಗಳಿಂದ ಪರಿಪಕ್ಷವಾದ ಹಳ್ಳಿಯಲ್ಲಿಯೇ ಸಿಗುತ್ತೆ ಅಂತ ಹೇಳಿದರು. ಮೊಟ್ಟ ಮೊದಲನೇದಾಗಿ ದೇಶದ ಪ್ರಧಾನಮಂತ್ರಿಗೆ ನಮಿಸುತ್ತಾ ಅವರಲ್ಲಿ ಕಳಕಳಿಯ ವಿನಂತಿ ಏನೆಂದರೆ, ನಮ್ಮ ಕಮಲಾಪುರ ತಾಲೂಕಿನ ನಾಗೂರು ಗ್ರಾಮದ ಗುರುಸಿದ್ದಪ್ಪ ತಂದೆ ವೀರಣ್ಣ ಡಬರಾಬಾದ್ ಅಂತಕ್ಕಂಥವರು ಒಬ್ಬ ಹಿರಿಯ ಜೀವಿ. ಸುಮಾರು ವರ್ಷ ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಅಪ್ಪಟ ಮೋದಿ ಅಭಿಮಾನಿಯಾದಂಥ ಗುರುಸಿದ್ದಪ್ಪ ವೀರಣ್ಣಯ್ಯವರು ದೇಶದ ಪ್ರಧಾನಮಂತ್ರಿಗೆ ಹಳ್ಳಿಗಳ ಸಮಸ್ಯೆಗಳು ತಿಳಿಯಲು ಅಥವಾ ಗಮನ ಸೆಳೆಯಲು ಈ ಹಳ್ಳಿಯಿಂದ ದಿಲ್ಲಿ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಹಳ್ಳಿಯ ಜನರಿಗೆ ತಿಳಿದಂಥ ವ್ಯಕ್ತಿಗಳು ಹಳ್ಳಿ ಸಮಸ್ಯೆಗಳು ಗೊತ್ತಾಗಲಿ, ತಿಳಿಯಲಿ, ತಿಳುವಳಿಕೆ ಬರಲಿ ಅಂತೇಳಿ ಅದನ್ನು ಪರಿಣಾಮಕಾರಿಯಾಗಿ ಜನರಿಗೆ ಒಂದು ಮುಟ್ಟಿಸುವ ಸಲುವಾಗಿ ಈ ಕಮಲಾಪುರ ತಾಲೂಕಿನ ಗುಲ್ಬರ್ಗಾ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಹಾಗಾಂವ್ ಹೋಬಳಿಯ ನಾಗೂರು ಗ್ರಾಮದಿಂದ ದಿಲ್ಲಿವರೆಗೆ ಅವರು ತಮ್ಮ ಸ್ವಇಚ್ಛೆಯಿಂದ ಪಾದಯಾತ್ರೆ ಕೈಗೊಂಡಿದ್ದು, ಇದಕ್ಕೆ ನಮ್ಮ ಮಾನ್ಯ ಬಸವರಾಜ ಮತ್ತಿಬರು ಸಹಕಾರ ಬೆನ್ನಿಂದಿದ್ದಾರೆ ಅಂತ ನಾವು ಅನ್ಕೊಂತೀವಿ. ಅವರು ಸಹಕಾರ ಕೊಡ್ತಾರೆ. ಹಾಗೆ ನಮ್ಮ ಮುಂಬರುವ ಪಾದಯಾತ್ರೆ ದಿನಗಳಲ್ಲಿ ಅವರನ್ನು ನಮ್ಮ ಸ್ಥಳೀಯ ಶಾಸಕರು, ಕಾರ್ಯಕರ್ತರು ಎಲ್ಲರೂ ಸಹಕಾರ ಮಾಡಿ ದಿಲ್ಲಿವರೆಗೆ ಅವರು ಕರ್ಕೊಂಡು ಹೋಗಿ ಹಳ್ಳಿಯ ಸಮಸ್ಯೆ ದಿಲ್ಲಿಯ ನೇತಾಗಳಿಗೆ, ದಿಲ್ಲಿಯ ಅಧಿಕಾರಿಗಳಿಗೆ, ದಿಲ್ಲಿಯ ಪ್ರಧಾನಮಂತ್ರಿಗೆ ಸಮಸ್ಯೆಗಳು ಗುರುತಾಗಲಿ, ತಿಳುವಳಿಕೆ ಬರಲಿ, ನಿಜವಾದ ದಿಲ್ಲಿ ಹಳ್ಳಿಯ ಸಮಸ್ಯೆ ಅಂತಕ್ಕಂಥ ಗುರುತಾಗಲಿ ಅಂತೇಳಿ ತಿಳಿಸಲಿಕ್ಕೆ ಅವರು ಹೊರಟಿದ್ದಾರೆ. ಅಷ್ಟೇ ನಾನು ಯಾರು ಮಾತು ಮುಗಿಸ್ತೇನೆ. ಪ್ರಪ್ರಥಮವಾಗಿ ದಿಲ್ಲಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಂಥ ಗುರುಸಿದ್ದಪ್ಪ ತಂದೆ ವೀರಣ್ಣ ಅವರಿಗೆ ಶುಭ ಕೋರುತ್ತಾ, ಇಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೂ ಏನು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ, ಇದು ಅವರಿಗೆ ಶುಭವಾಗಲಿ. ಎಲ್ಲ ಹಳ್ಳಿ ಜನರಿಗೆ ಇದು ಒಂದು ಸೌಲಭ್ಯದ ಹೊಸ ಇದು ಆಗಲಿ ಅಂಥೇಳಿ ಹಾರೈಸ್ತಾ, ಹಾಗೂ ಇವರಿಗೆ ಮುಂದೆ ಬರ್ತಕ್ಕಂಥ ಪ್ರತಿ ಹಳ್ಳಿಯಲ್ಲಿ, ತಾಲೂಕಾಗಲಿ, ಜಿಲ್ಲಾ ಆಗಲಿ, ರಾಜ್ಯ ಆಗಲಿ, ಎಲ್ಲೇ ಹೋದರೂ ಇವರಿಗೆ ಅನ್ಕರೆ ಎಲ್ಲ ರೀತಿ ಸೌಲಭ್ಯಗಳು ಸಿಗಲಿ, ಸಹಕಾರದ ಪಾದಯಾತ್ರೆ ಹೋಗೋರಿಗೆ ಅನ್ಕರೆ ಸಹಕಾರ ಸಿಗಲಿ ಅಂಥೇಳಿ ನಾನು ಒಂದು ಸ್ವತಂತ್ರ ಹೋರಾಟಗಾರ ಫ್ಯಾಮಿಲಿಯವರಾಗಿದ್ದು ಇವರಿಗೆ ಶುಭ ಕೋರುತ್ತಾ ನಾನು ಎರಡು ಮಾತು. ನಮ್ಮ ನಾಗೂರಿ, ಈ ಕಮಲಾಪುರ ಕಮಲಾಪುರ ತಾಲೂಕು ನಾಗೂರು. ಎಲ್ಲಿದಿಂದ ಎಲ್ಲಿ ಪ್ರವಾಸ ಮಾಡೋದು? ಅದು ಹಳ್ಳಿದಿಂದ ಇಲ್ಲಿಗೆ ಅಂತೇಳಿ ಮಾಡಿದ್ದೇವೆ ರೀ. ಶ್ರೀ ಆಲಬಸವೇಶ್ವರ ದೇವಸ್ಥಾನ ನಮ್ಮೂರಾಗ ಅದ ರೀ. ಅಲ್ಲಿದ್ದೀನಪ್ಪ ಅಂದ್ರೆ ಸೀದಾನಪ್ಪ ಅಂದ್ರೆ ಪಾದಯಾತ್ರೆ ಮಾಡಿದ್ದೇವೆ ರೀ. ಈಗ ನಾಗೂರದಿಂದ ದಿಲ್ಲಿವರೆಗೂ ಪಾದಯಾತ್ರೆ? ನಾಗೂರದಿಂದ ದಿಲ್ಲಿವರೆಗೆ. ಯಾವ ವಿಷಯ ಸಲುವಾಗಿ ಪಾದಯಾತ್ರೆ ಮಾಡಿ? ನೋಡಿ, ನರೇಂದ್ರ ಮೋದಿ ಸಾಹೇಬರಿಗೆ ನಂದು ಜಗತ್ತಿನಿಗೆ ಒಂದು ನಮನ ಅನ್ನಿಸ್ತು ನನಗೆ. ಅದಕ್ಕಾಗಿ ನಮ್ಮ ಪಾದಯಾತ್ರೆ ಮಾಡಬೇಕು ಅಂಬೋದು ನನ್ನ ಮನಸ್ಸಿನಾಗ ಬಂದಿತ್ತು. 2 ವರ್ಷ ಆಯಿತು ತೆಕ್ಕಿ ಮಾಡಬೇಕಂತೇಳಿ ನಾವು ನಿರ್ಣಯ ಮಾಡಿದೆವು. ನೀವು ಹಳ್ಳಿಯಿಂದ ದಿಲ್ಲಿವರೆಗೂ ಪಾದಯಾತ್ರೆ ಮಾಡೋದಿಲ್ಲ, ಯಾವ ವಿಷಯ ಅಂತಂದ್ರೆ ಇದ್ರಾಗೇನಪ್ಪ ಅಂತಂದ್ರೆ ಹಳ್ಳಿದಾಗ ಏನಪ್ಪ ಅಂದ್ರೆ ಹಳ್ಳಿ ಶೌಚಾಲಯಗಳನ್ನು ಆಗ್ಬೇಕು. ಹಳ್ಳಿದಿಂದ ದಿಲ್ಲಿಗೆ ಹೋಗ್ಬೇಕಲ್ರಿ. ಯಾವತ್ತೂ ದಿಲ್ಲಿಂದ ಹಳ್ಳಿ ಬರಬಾರ್ದು, ಹಳ್ಳಿದಿಂದ ದಿಲ್ಲಿಗೆ ಹೋಗ್ಬೇಕು. ಇವಾಗ ಶೌಚಾಲಯ ಅಂತೀರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಹಾಯಧನವಾಗಿ 12,000 ರೂಪಾಯಿ ರಾಷ್ಟ್ರ ಸರ್ಕಾರದಿಂದ ಕೊಡ್ಲಿಕತ್ತಾರೆ, ಎಲ್ಲ ಕೊಡ್ಲಿಕತ್ತಾರೆ, ಮಾಡ್ಲಿಕತ್ತಾರೆ. ಶೌಚಾಲಯ ಇದ್ರೆ ಸಮಸ್ಯೆ ಇಲ್ಲ. ಶೌಚಾಲಯಗಳು ಎಲ್ಲಿ ಮಾಡ್ಯಾರಿ? ಬರೀ 4 ಡಬ್ಬಿ ಇಕ್ಕೋದು ರೊಕ್ಕ ಎತ್ತ ತಿಂಬದು ಮಾಡ್ಯಾರ. ಮೋದಿ ಹೆಸರು ಬರಬೇಕಪ್ಪ ಅಂದ್ರೆ ಶೌಚಾಲಯ ಕಟ್ಟೇಬೇಕು ಪ್ರತಿಯೊಂದು ಹಳ್ಳಿಗೆ. ಪ್ರತಿಯೊಂದಿಗೆ ಹಳ್ಳಿಗೆ ಏನಪ್ಪ ಅಂತಂದ್ರೆ ಸ್ಮಶಾನ ಜಾಗ ಆಗಬೇಕು, ಆರೋಗ್ಯ ಆಗಬೇಕು. ಹಳ್ಳಿದಿಂದ ದಿಲ್ಲಿಗೆ ಹೋಗ್ಬೇಕಾದ್ರೆ ಹಳ್ಳಿದಿಂದ ದಿಲ್ಲಿಗೆ ಹೋಗ್ಬೇಕು ನಾವು ಕರೆಕ್ಟಾ. ಆದರೆ ಅವ್ರು ದಿಲ್ಲಿಯಿಂದ ಹೊಂಟ್ರೆ ಈ ಕಡೆ ಇದು ಬರ್ಕೊಳ್ಬಾರ್ದು. ಈ ಶೌಚಾಲಯ ಕಟ್ಟೋದು ನಾವು ತಾಪಂದ್ರೆ ಹಳ್ಳಿಯ ನೋಡೀನಿ. ಬರೀ ಅವ್ರು ಡಬ್ಬಿ ಕಟ್ಟೋದು ರೊಕ್ಕ ತಿಂದು ಬಿಟ್ಟಾರ, ಅದು ಶೌಚಾಲಯ ಕಟ್ಟಿಲ್ಲ. ಈ ಸ್ಮಶಾನ ಜಾಗ ಹಳ್ಳಿದಾಗ ಒಂದೊಂದು ಸ್ಮಶಾನ ಜಾಗ ಬೇಕು. ಆಯಿತು, ಒಂದು ಹಳ್ಳಿಗೆ ಏನಪ್ಪ ಆರೋಗ್ಯ ಬೇಕು, ಆಯಿತು ಆಸ್ಪತ್ರೆ ಬೇಕು, ಆಯಿತು ವಿದ್ಯುತ್ ಆಗಬೇಕು, CC ರೋಡ್ ಆಗಬೇಕು. ಬರೀ ಏನಂದ್ರೆ ಸ್ವಚ್ಛತೆ ಗ್ರಾಮ ಅಂತ ಹೇಳ್ಯಾರ. ಸ್ವಚ್ಛ ಎಲ್ಲಿಯಾಗಿ ಅದು ಆಗಿಲ್ಲೇ. ಬರೀ ಗ್ರಾಮ ಪಂಚಾಯತ್ ಬಂದು ಕಳಿಸ್ತಾರೆ, ಹೊಸ ಮೆಂಬರ್ಗಳು ತಿಂತಾರೆ. ಅದು ಮಾಡೋಂಥ ಮೂಲ ಸೌಕರ್ಯಗಳ ಉದ್ದೇಶಪೂರ್ವಕವಾಗಿ ನೀವು ಮಾಡ್ತೀವಿ. ಪಾದಯಾತ್ರೆ ಹಮ್ಮಿಕೊಂಡ್ರಿ. ಈ ಮೋದಿಯವರಿಗೆ ಭೇಟಿ ಆಗ್ಬೇಕಂತ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಭೇಟಿ ಆದ್ರೂ ಅದ್ರ ಪರಿಣಾಮ ಬೀರ್ಬೋದು. ಇಲ್ಲ, ನಂದು ವೈಯಕ್ತಿಕ ಅವರಿಗೆ ಮಾಡಿದ್ರೆ ಆಗ್ತದ. ದಿಲ್ಲಿದಿಂದ ಹಳ್ಳಿ ಬರ್ಬೇಕಲ್ರಿ. ಇದು ರಾಜ್ಯದಲ್ಲಿ ಅಷ್ಟೇ ಅಲ್ಲಿ, ಅದು ಹಳ್ಳಿದಿಂದಕ್ಕಿಂತ ದಿಲ್ಲಿ ಮಹಾತ್ಮ ಗಾಂಧಿ ಏನೇಳಿ ಹಳ್ಳಿದಿಂದ ನಾವು
ಇವ್ರು ಏನು ಮಾಡ್ಯಾರ ನಮ್ಮ ಪ್ರಧಾನಮಂತ್ರಿ ಬರೀ ದೇಶ ತಿರುಗತ್ತಾರ, ಹಳ್ಳಿ ಕಡೆ ಅವರು ಒಲವು ಆಗಲ್ಲ. ಅದಕ್ಕೆ ಒಲವು ಮಾಡಂತೇಳಿ ನಾವು ಅವ್ರಿಗೆ ಕ್ಷಮೆ ಕೇಳ್ತೀನಿ, ಅವ್ರಿಗೆ ಆಶೀರ್ವಾದ ತೋತೀವಿ. ಒಬ್ಬರೇ ನಡೆದಿರ ಮತ್ತು ಜೊತೆ ಯಾರು? ನಾವು ಒಬ್ಬ ಇದ್ದೀನಿ, ಹಿಂದ್ಗಡೆ ಏನಪ್ಪ ಸಹಾಯಕರು ಇಲ್ಲೊಬ್ಬರ ಇಲ್ಲೊಬ್ಬರ. ಊಟ ಗೀಟ ಹೆಂಗೆ ಯಾವ ಅದು ಒಂದು ಟಮ್ ಅದ ರೀ, ಅದ್ರಾಗೆಲ್ಲ ಹಾಕ್ಕೊಂಡಿದೆಯಲ್ಲ. ಹಾಂ ಎಷ್ಟು ಜನ ನಡೆದ್ರಿ? ನಾವು ಒಬ್ಬ ನಡೆದಾಡ್ಕೊತ ಇನ್ನು ಸಾತಿ ರಾತ್ರಿಗೆ ಇವ್ರು ಆಗ್ತವ, ಊಟಕ್ಕೆಲ್ಲ ಇವರಿಬ್ಬರು ಸಾತಿ ಆಗ್ತಾರ, ಅಡುಗೆ ಮಾಡತ್ತಾರ, ಅನ್ನ ಹಾಕ್ತಾರ. ನಿಮ್ಮ ಕ್ಷೇತ್ರ ಶಾಸಕರು ಇದಕ್ಕೆ ಹಾಂ ಬೆಂಬಲ ಅವ್ರದ್ದೇ ಬೆಂಬಲ ಅದ. ಅವರೇ ನಮಗೆಲ್ಲ ಇದು ಮಾಡಿ ಆಶೀರ್ವಾದ ತೊಗೊಂಡಿದ್ದೆವು. ಏನೋ ನಿನಗೆ ಏನು ಬೇಕೋ ಸಹಾಯ ಮಾಡ್ತೀನಿ ಅಂತ ತಂದಾರು. ಮೋದಿ ಭೇಟಿ ಮಾಡಿಸಿ ಅಂತ ತಂದಾರ. ಆಯ್ತು ಮತ್ತು ಅದು ಬೇಕೇ ನನಗೇನು ಅದು ಒಂದೇ ಬೇಕೇ. ಅದಕ್ಕೆ ಹಳ್ಳಿಯಿಂದ ದಿಲ್ಲಿಗೆ ಅಂತೇಳಿ ನಾನೊಂದು ಛಲ ಅದ, ಒಂದು ಶಕ್ತಿ ಅದ, ದೇವ್ರು ಕೊಟ್ಟಾನ, ಮಾಡ್ಬೇಕಂಬುದು ಒಂದು ಅಭಿಪ್ರಾಯ ಅದ. ಅದು ಬಿಟ್ಟು ವಿಷಯ ಪ್ರಧಾನಮಂತ್ರಿ ಅಂದ್ರೆ ಈಗ ಪ್ರೆಸೆಂಟ್ ನಮ್ದು ಸಂಸದರಿದ್ದಾರೆ, ಗುಲ್ಬರ್ಗ ಸಂಸದರಿದ್ದಾರೆ ರಾಧಾಕೃಷ್ಣ ಅವರು. ಅಂದ್ರೆ ಇವಾಗ ಅವ್ರ ಗಮನಕ್ಕೆ ಏನು ಬಂದಿಲ್ಲ? ಇಲ್ಲ, ನಾ ತಂದಿಲ್ಲ. ಅವ್ರ ಗಮನಕ್ಕೆ ಏನು ಸ್ವಲ್ಪ ತರ ಇದ್ರು ಮಾತು ನಾ ತರೋದಿದ್ದು ನಾ ತಂದಿಲ್ಲ. ಸುಮ್ಮನೆ ಯಾಕೆ ನನಗೆ ಇಂಥವೆಲ್ಲ ಯಾರು ನಮಗೆ ಇದು ಆಗಿಲ್ಲ. ನಾನು ಸ್ವಂತ 2 ವರ್ಷ ತೆಕ್ಕಿ ಬಿದ್ದೀನಿ, ಹೋಗ್ಬೇಕು ಅನ್ನೋದು ನನ್ನ ಸಲಹೆಗಾರ ಯಾರೂ ಇಲ್ಲ. ನನ್ನ ಹಿಂದೆ ಒಬ್ಬರು ಯಾರೂ ಇಲ್ಲ. ಆಕಿ ಮೊನ್ನೆ MLA ಅಂದಾಗ ಅವ ಯಾಕಲ್ಲಪ್ಪ ಅಂತ ಅಂದಾಗ ನಾವು ಮಾಡಿದೆವು. ನಮ್ಗೆ ಯಾರು ಸಲಹೆ ಕೊಡ್ಬೇಕಲ್ರಿ. ನಮ್ಮ ಸಲಹೆ ಯಾವುದೇ ಆರೋಗ್ಯ ಸಮಸ್ಯೆ ನಿಮಗೆ? ನಮಗೆ ಯಾವ ಇಲ್ಲ. ಅದಕ್ಕೆ ನಿನ್ನ ಮತ್ತೆ DC ಬಳಿ ಹೋಯ್ದ ಪರ್ಮಿಷನ್ ತೊಗೊಂಡಿದ್ದೆವು. ಅವರೆಲ್ಲ ಅಂದರು ಮತ್ತು ಹ್ಯಾಂಗೆ DC ಅವ್ರು ಕೇಳಿದ್ರು ನನಗೆ, ಏನು ಕೇಳಿದ್ರು, ಹ್ಯಾಂಗೆ ಓದ್ತಿ ನಡ್ಕೋತಾ ಹೋಗ್ರಿ ಅಂದ್ರೆ. ಯಾಕೆ ಹೋಗ್ತೀರಿ MLA ಅವ್ರು ಏನಪ್ಪ ಅಂತಂದ್ರೆ, ನಿಮ್ಮ ಶಾಸಕರ ವಿಮಾನ ಕಳಿಸ್ತಾರ, ಬೇಕಾದ್ರೆ ಇದಕ್ಕೆ ರೈಲ್ವೆ ಕಳಿಸ್ತಾರ, ಹೋಗಂದ್ರು. ಗುಲ್ಬರ್ಗ DC ಅವ್ರಿಗೂ ಭೇಟಿ ಆಗಿತ್ತು? ಹಾಂ, ಭೇಟಿ ಪರ್ಮಿಷನ್ ತೊಗೊಂಡು. ಏನಂದ್ರೆ DC ಅವರು? ಅದೇ ಹೇಳ್ತೀನಿ, DC ಅವರಿಗೆಲ್ಲ ಭೇಟಿ ಆದಾಗ ಅವ್ರು ಅಂದರು ಯಾಕೆ ಹೋಗ್ತಿ ನಡ್ಕೋತಾ ಹೋಗಬೇಡ, ನಿಮ್ಮ MLA ಮನಸ್ಸು ಮಾಡಿದ್ರೆ ರೈಲ್ವೆ ಕಳಿಸ್ತಾನ ಮತ್ತು ವಿಮಾನದಾಗ ಕಳಿಸ್ತಾರ ಹೋರಿ ಅಂದರು. ನಾವು ಪರ್ಸನಲ್ ಆಗಿ ಏನಪ್ಪ ಅಂದ್ರೆ ಪಾದಯಾತ್ರೆದಿಂದ ಹೋಗಿ ನರೇಂದ್ರ ಮೋದಿ ಸಾಬ್ರಿಗೆ ಪಾದಯಾತ್ರೆ ಹೋಗಿ ಅವ್ರಿಗೆ ಆಶೀರ್ವಾದ ತೊಗೋಬೇಕು, ಹಳ್ಳಿ ಬಗ್ಗೆ ತಿಳಿಸ್ಬೇಕಂತ ನಾವೊಂದು ಇದು ಮಾಡಿದ್ದೀನಿ. ಆಯಿತು. ಈಗ ಬಿಸಿಲಾಗ ನೀವು ಪಾದಯಾತ್ರೆ ಹೋಗ್ತೀರಿ, ಅಲ್ಲಿ ಏನಾರ ಆರೋಗ್ಯ ಏರ್ಪೇರ್ ಆಯಿತು ಮಾಡ್ತು, ಊಟ ಸಮಸ್ಯೆ ಆಯ್ತು ಅನ್ಸ್ರಿ, ಅಲ್ಲಿ ಹೆಂಗೆ ಮಾಡ್ತೀರಿ? ಇಲ್ಲಿ ಕರ್ನಾಟಕದ ನಿಮಗೆಲ್ಲ ತಿಳಿತದೆ. ಮುಂದ್ಗಡೆ ಹೋದಂಗೆ ಭಾಷೆ ಚೇಂಜ್ ಆಗ್ತಾವ, ರಾಜ್ಯ ಚೇಂಜ್ ಆಗ್ತಾವ, ಅಲ್ಲಿ ಹೆಂಗೆ ಮಾಡ್ತೀರಿ? ಅಲ್ಲಿ ಮತ್ತು ಹಂಗೆ ಅಲ್ಲೆಲ್ಲ MLA ಹೆಸರು ನಂಬರ್ ಕೊಟ್ಟಾರ, ಫೋನ್ ಮಾಡ್ಕೊತಾ ಹೋಗ್ತೇವೆ. ಹೌದೇನ್ರಿ? ಹಾಂ, ಅದೇ ಬ್ಯಾದಾರಿ ಮೆತ್ತಿದ್ದೆವು. ಅಲ್ಲಿ 4 ಮಂದಿ ಮುಖ್ಯಮಂತ್ರಿ ಬ್ಯಾದಾರಿ ಮೆತ್ತಿದ್ದೆವು. ಅವ್ರಿಗೆ ಫೋನ್ ಮಾಡಿ ಕಳಿಸ್ತೀವಿ. MLAಗ ಸ್ಟೇಟ್ದೊಬ್ಬ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅನ್ನ, ಅವನಿಗೇನಪ್ಪ ಮೆತ್ತಿದ್ದೆವು. MLA ಹೇಳ್ತೇವೆ, MLA ಹೇಳಪ್ಪ ಅಂತ ಹೇಳ್ತಾರೆ, ಅವ್ರು ವ್ಯವಸ್ಥೆ ಮಾಡ್ತಾರೆ. ಈಗ 4 ಮಂದಿ ಮಿನಿಸ್ಟರ್ ಮುಖ್ಯಮಂತ್ರಿ ಎಲ್ಲರೂ ರಾಷ್ಟ್ರದವರು ಪರಿಚಯ ಇದಾರೆ ನಿಮಗೆ? ನಾವು ಪರಿಚಯ ಇಲ್ರಿ, MLA ಪರಿಚಯ ಅದ, ಅವ್ರಿಗೆ ಹೇಳ್ತೀವಲ್ಲ ನೀವು ಮಾಡಪ್ಪ ವ್ಯವಸ್ಥೆ. ಯಾಕೆ ಶಾಸಕ ಬಸವರಾಜ ಮತ್ತಿಮೂಳು ಅವ್ರ ನೇತೃತ್ವ ನಡೆದಿದ್ದೆವು. ಅವ್ರ ನೇತೃತ್ವ ಹೋಗಿ ಅಲ್ಲಪ್ಪ ದಿಲ್ಲಿ ಸಹಕಾರ ಅವ್ರು ಕೊಡೋರು. ಹಾಂ, ಅವ್ರ ಮೇರೆಗೆ ಕೂರ್ಸೋ. ಮಹಾಗಾಂವ್ ಗ್ರಾಮಸ್ಥರು ಶಾಲು ಹೊದಿಸಿ ಗೌರವಿಸಿದರು. ಗಿರೀಶ್ ಪಾಟೀಲ್, ಮಹಾಗಾಂವ್ ಶ್ರೀಕಾಂತ್ ಪಾಟೀಲ್, ಪ್ರಭುಲಿಂಗ, ದಿಗಾಂವ್ ನಿರಂಜನ್ ಸ್ವಾಮಿ, ಸಂಗಮೇಶ್, ಮಹಾಗಾಂವ್, ತುಳಿಜಪ್ಪ ಪೂಜಾರಿ, ಗುರುಲಿಂಗಪ್ಪ, ಮಲ್ಲಕನವರ್ ಇತರರು ಹಾಜರಿದ್ದರು. ಇದು ಶಾಲ್ ತಗೋ, ಇನ್ನೊಂದು ಶಾಲಿಲ್ಲ ಒಂದು ಶಾಲ್ ತಗೋ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.